ಚಳವಳಿಯ ಜೊತೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಲ ನಾವು ಬಸವಣ್ಣನ ವಚನಗಳನ್ನು, ಅಲ್ಮಪ್ರಭುದೇವರುಗಳ ವಚನಗಳನ್ನು, ಅಕ್ಕಮಹಾದೇವಿ ಅಕ್ಕನವರ ವಚನಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಆ ಸಂದರ್ಭದಲ್ಲಿ ನನಗೆ ನಿಜಕ್ಕೂ ಕೂಡ ಒಂದು ರೀತಿಯ ಜ್ಞಾನೋದಯ ಆಗಿತ್ತು. ಅಲ್ಲಿವರೆಗೂ ಕೂಡ ಕೋಲಾರದ ನಿಮಗೆ ಕೇಳಿರ್ಬೋದು, ಕೈವಾರ ನಾರಾಯಣ ತಾತಯ್ಯ ಅಂತೇಳ್ಬಿಟ್ಟು, ಕೈವಾರ ನಾರಾಯಣಪ್ಪ ಅಂತೇಳ್ಬಿಟ್ಟು ಅಲ್ಲೊಬ್ಬ ತತ್ವಪದಕಾರರಿದ್ದರು. ಅವರು ಕೂಡ ಪ್ರಭಾವಿತರಾಗಿದ್ದು ವಚನ ಚಳವಳಿಯಲ್ಲೇ. ಆದರೆ ಅವರ ತತ್ವಪದಗಳು ತೆಲುಗಲ್ಲಿರ್ತಾ ಇದ್ವು. ಅವರ ಪ್ರತಿ ಮಾತು ಕೂಡ ನಾವು ಅವ್ರನ್ನ ಓದ್ಕೊಂಡಿದ್ದು ಅಂತ ಹೇಳಿದ್ರೆ ಅಲ್ಲಮಪ್ರಭುಗಳನ್ನು ಓದ್ಕೊಂಡಂಗೆ ಅನ್ನಿಸ್ತಾ ಇತ್ತು ನನಗೆ. ಅವರ ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ ತೆಲುಗಲ್ಲಿ ಭಾಳ ಸರಳವಾಗಿ ಒಂದು ಆಧ್ಯಾತ್ಮವನ್ನಾಗಲಿ ಒಂದು ಅನುಭವವನ್ನಾಗಲಿ ಅವರು ಭಾಳ ಸರಳವಾಗಿ ಹೇಳಿಬಿಡ್ತಾಯಿದ್ರು. ಜಾತಿ ಪದ್ಧತಿಯ ಬಗ್ಗೆ ಬಂದಂತಹ ಸಂದರ್ಭದಲ್ಲಿ ಅವರು ಉಚ್ಚದ್ವಾರದಿಂದ ಬಂದರೀನರು ಉಚ್ಚ ಕುಲವೆಲ್ಲಿ ನೀಚ ಕುಲವೆಲ್ಲಿ ಅಂತ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಲ್ಲರೂ ಬರೋದು ಉಚ್ಚೆ ದ್ವಾರದಿಂದಲೇ, ಅದರಲ್ಲಿ ಉಚ್ಚ ಕುಲ ಎಲ್ಲಿ ನೀಚ ಕುಲ ಎಲ್ಲಿ ಅಂತ ಒಂದೇ ಶಬ್ದದಲ್ಲಿ ಮಾತಾಡ್ಬಿಡ್ತಾಯಿದ್ರು. ಅನೇಕ ವಚನಗಳು ಕೂಡ ಅದನ್ನೇ ನಮಗೆ ಹೇಳ್ಕೊಡ್ತಾ ಹೋಗ್ತವೆ. ಅದೇ ರೀತಿಯಲ್ಲಿ ವಿಗ್ರಹ ಪೂಜೆಯನ್ನು ನಿರಾಕರಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು, ಮಣ ಬಂಗಾರದ ವಿಗ್ರಹವನ್ನು ತೇರಲ್ಲಿ ಎಳೆದಾಡುತ್ತಾ ಗುಣಹೀನರೆಲ್ಲರೂ ಗುಡಿಸುತ್ತಾ ಓಡಾಡಿದರು ಅಂತ ಹೇಳ್ತಾ ಇದ್ರು. ಒಬ್ರಿಗೂ ಒಂದು ಗುಣ ಇರಲ್ಲ, ಅವರಿಗೆ ಒಳ್ಳೆ ಗುಣ ಇರಲ್ಲ. ಅವರು ಆ ಗೊಂಬೆನ ತೇರಲ್ಲಿಟ್ಟು ಇಡೀ ದೇವಸ್ಥಾನದ ಸುತ್ತಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವ್ರು ನಿರಾಕರಿಸ್ತಾ ಇದ್ರು. ವಿಗ್ರಹ ಪೂಜೆನ ಇವುಗಳೆಲ್ಲವನ್ನು ಕೂಡ ಅದನ್ನೆಲ್ಲ ನೋಡಿದಾಗ ನಾನು ಅವ್ರ ಬಗ್ಗೆ ಡಾಕ್ಟ್ರೇಟ್ ಮಾಡಿದೆ. ನನ್ನ ಡಿಲಿಟ್ ಥೀಸಿಸ್ಸು ಕೈವಾರ ನಾರಾಯಣ ತಾತನ ಬಗ್ಗೆ ಆಯಿತು. ಆ ಸಂದರ್ಭದಲ್ಲಿ ನಾನು ಬಸವಾದಿ ಶರಣರೊಂದಿಗೆ ಅವರ ಹೋಲಿಕೆಯ ಒಂದು ಸ್ಟಡಿ ಮಾಡಬೇಕಾಯಿತು. ಆ ಹೋಲಿಕೆಯ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ನಾನು ಮತ್ತೆ ವಚನ ಸಾಹಿತ್ಯವನ್ನು ಹೊಸದಾಗಿ ಓದ್ಕೋಬೇಕಾಯಿತು. ಯಾಕಂದರೆ ನಾನು ಮೂಲಭೂತವಾಗಿ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ, ಮೂಲಭೂತವಾಗಿ ನಾನು ವಿಜ್ಞಾನದ ವಿದ್ಯಾರ್ಥಿ ಮತ್ತು ಕಾನೂನಿನ ವಿದ್ಯಾರ್ಥಿ. ನನಗೆ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದರೆ ಬಹುಶಃ ಬಸವಾದಿ ಶರಣರನ್ನ ಓದ್ಕೊಳ್ತಾ ಇದ್ದೆ, ನನಗೆ ಗೊತ್ತಿಲ್ಲ. ನಾನು ವಿಜ್ಞಾನವನ್ನು ಓದಿ, ಕಾನೂನನ್ನು ಓದಿ, ಬಸವಾದಿ ಶರಣರನ್ನು ಯಾವ ರೀತಿ ಓದ್ಕೋಬೇಕು ಅನ್ನುವಂಥದ್ದನ್ನು ನನಗೆ ಕಲಿಸ್ಕೊಟ್ಟಿದ್ದು ನನ್ನ ಈ ಎಲ್ಲ ಅನುಭವಗಳು ನನಗೆ ಕಲಿಸ್ಕೊಡ್ತಾ ಹೋದವು. ಭಾಳ ಪ್ರಮುಖವಾಗಿ ಲಂಕೇಶ್ ಪತ್ರಿಕೆ ನನಗೆ ಭಾಳ ದೊಡ್ಡ ಕೊಡುಗೆ. ಯಾಕಂದರೆ ಲಿಂಗಣ್ಣ ಸತ್ಯಂಪೇಟೆ ಈ ಕಡೆ ಈ ವಿಭಾಗದಿಂದ ಬರಿತಾ ಇದ್ದರಿಂದ ಅನೇಕ ಲೇಖನಗಳವ್ರದ್ದು ಈ ಬಸವಣ್ಣ ಮತ್ತು ಅದರ ಸುತ್ತಮುತ್ತಲಿನ ಎಲ್ಲ ಇವುಗಳ ಬಗ್ಗೆ ಇರ್ತಾ ಇದ್ದಿದ್ದರಿಂದ ಅದನ್ನು ಓದಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಲಿಂಗಣ್ಣ ಸತ್ಯಂಪೇಟೆ ನಮ್ಮ ಜೊತೆಲಿಲ್ಲ, ಅವ್ರ ಮಗ ವಿಶ್ವರಾಜ್ಯ ಕುಂತಿದ್ದಾರೆ. ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಆ ಹುಡುಗನ ಜೊತೆ ಮಾತಾಡೋವಂಥದ್ದು ಸಂದರ್ಭದಲ್ಲಿ. ಬಂಧುಗಳೇ, ನಾನು ಇದನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಒಂದು ಕೆಲವು ವಿಷಯಗಳನ್ನು ಮಾತ್ರ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಆಗಲೇ ಹೇಳಿದಂತೆ ನೀವೆಲ್ಲರೂ ಕೂಡ ಧ್ಯಾನಿಸ್ತಾ ಇದ್ದಂತೆ ನಮ್ಗೆ ಯಾರಿಗೂ ಕೂಡ ನನಗೆ ಲಿಂಗಾನಂದ ಸ್ವಾಮಿಗಳ ಪರಿಚಯ ಇರಲಿಲ್ಲ. ನನಗೆ ಪರಿಚಯ ಇದ್ದಿದ್ದು ಮಾತೆ ಮಹಾದೇವಿ ತಾಯಿಯವರ ಪರಿಚಯ ಮಾತ್ರ ಇತ್ತು. ಅದು ಕೂಡ ಒಂದು ಕನ್ಫ್ರಾಂಟೇಷನಿಂದ ಆರಂಭ ಆದ ಪರಿಚಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರ್ತೀನಿ. ಆ ಕನ್ಫ್ರಾಂಟೇಷನ್ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಒಂದು ಕಾಂಟ್ರವರ್ಸಿ. ಅದು ಕೂಡಲ ಸಂಗಮ ದೇವ ಅನ್ನಬೇಕಾ ಅಥವಾ ಲಿಂಗಾನಂದ ಅನ್ನಬೇಕು ಅನ್ನೋದ್ರ ಕಾಂಟ್ರವರ್ಸಿ, ಲಿಂಗದೇವ ಅಂತ ಅನ್ನಬೇಕಾ. ಆ ಕಾಂಟ್ರವರ್ಸಿಯಿಂದ ಬಂದು ನಾನು ಅವರು ಭಾಳ ದಿವಸ ಇದ್ರ ಬಗ್ಗೆನೇ ಮಾತಾಡಿ ಕಡೆಗೆ ಒಂದು ಮಾತನ್ನು ನಾವಿಬ್ಬರು ಕೂಡ ಒಂದು ಕನ್ಕ್ಲೂಷನ್ಗೆ ಬಂದ್ವಿ. ಇದನ್ನು ಒಂದನ್ನು ಹೊರತುಪಡಿಸಿದ್ರೆ ನಮ್ಮಿಬ್ಬರಲ್ಲಿ ಇನ್ಯಾವ ವ್ಯತ್ಯಾಸಗಳು ಇಲ್ಲ. ಇದೊಂದನ್ನು ಪಕ್ಕಕ್ಕೆ ಇಡೋಣ. ಸದ್ಯಕ್ಕೆ ನಾವಿಬ್ಬರು ಕೂಡ ವೈದಿಕತೆಯ ವಿರುದ್ಧ, ವೈದಿಕ ಧರ್ಮದ ವಿರುದ್ಧ ನಾವಿಬ್ಬರು ಕೂಡ ಒಂದೇ ಮನಸ್ಥಿತಿಯವರಾಗಿದ್ದೀವಿ. ಅದರಿಂದ ಇಬ್ಬರು ಕೂಡ ಒಟ್ಟಿಗೆ ಹೋರಾಡೋಣ ಅನ್ನುವಂಥ ಮನೋಭಾವ ಇಬ್ಬರೂ ಬಂದ್ವಿ. ಈ ಕಾರಣಕ್ಕೆ ನಾನು ಸತತವಾಗಿ ಮಾತೆ ಮಹಾದೇವಿ ತಾಯಿಯವರು ನನ್ನ ಜೊತೆ ಸಂಪರ್ಕದಲ್ಲಿರ್ತಾಯಿದ್ರು. ಅನೇಕ ಸಲ ಶರಣಮೇಳಕ್ಕೆ ಕರೆದಿದ್ದಾರೆ, ನನಗೆ ಬರಲಿಕ್ಕಾಗಿರಲಿಲ್ಲ. ಈಗ ನಾನು ಬಂದಿದ್ದೀನಿ, ಅವರೇ ಇಲ್ಲ ಇಲ್ಲಿ. ಒಂದು ರೀತಿಯಲ್ಲಿ ಆಗಲೇ ಸ್ವಾಮೀಜಿಗಳು ಹೇಳಿದಂತೆ ಒಂದು ರೀತಿಯ ಶೂನ್ಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಆದರೂ ಕೂಡ ನಾನು ಆ ಮಾತೆ ಮಹಾದೇವಿಯವ್ರನ್ನ ನಾನು ಈಗಿರುವಂತಹ ನಿಜವಾಗಲೂ ಕೂಡ
ನಮ್ಮ ಗಂಗಾಂಬಿಕಾ ತಾಯಿ ಒಳಗಡೆ ನೋಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಮತ್ತೆ ನನ್ನ ಎಲ್ಲ ಸಂಪರ್ಕಗಳನ್ನು, ನನ್ನ ಎಲ್ಲ ಸಂಬಂಧಗಳನ್ನು ಕೂಡ ಅವ್ರ ಜೊತೆ ಮುಂದುವರಿಸ್ಕೊಂಡು ಹೋಗ್ತೇನೆ. ಮಾತೆ ಮಹಾದೇವಿಯವರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೂ ಕೂಡ ನಾನು ವಿಮುಖ ಆಗಲ್ಲ, ನಾನು ಅದು ಮುಂದುವರಿಸ್ಕೊಂಡು ಹೋಗ್ತೇನೆ ಅಂತ ಇಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ನನಗೆ ಬಸವಣ್ಣನ ತತ್ವಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾನು ಈ ವಿಭಾಗದಲ್ಲಿ ಭಾಳ ಓಡಾಡುವಂತಹ ಅವಕಾಶ ಸಿಕ್ತು ನನಗೆ. ಎಲ್ಲಿ ಬಸವಣ್ಣನ ತತ್ವಗಳು ಮತ್ತು ಬಸವಾದಿ ಶರಣರು ಓಡಾಡಿದಂತಹ ಜಾಗಗಳಲ್ಲಿ ನಾನು ಓಡಾಡುವಂತಹ ಅವಕಾಶ ಸಿಕ್ತು. ಅದೇ ಸಂದರ್ಭದಲ್ಲಿ 2009-2010ರಲ್ಲಿ ಇಲ್ಲಿ ಹಡಪದರ ಒಂದು ಸಮ್ಮೇಳನ ನಡೀತು. ಕೂಡಲ ಸಂಗಮದಲ್ಲಿ ಹಡಪದ ಸಮುದಾಯದ ಒಂದು ಸಮ್ಮೇಳನ ನಡೀತು. ಆ ಹಡಪದ ಸಮುದಾಯದ ಸಮ್ಮೇಳನಕ್ಕೆ ನಾನು ಬಂದಿದ್ದಂತಹ ಸಂದರ್ಭದಲ್ಲಿ ಆಗಲೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಈ ಅಸಮಾನತೆಯನ್ನು ಒಡೆದೋಡಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಈ ಜಾತಿ ತಾರತಮ್ಯಗಳನ್ನು ಹೊರಬಿಟ್ಟು ಬರಬೇಕು ಅಂತೇಳ್ಬಿಟ್ಟು ಬಸವಾದಿ ಶರಣರು ತಮ್ಮ ಪ್ರಾಣಗಳನ್ನೇ ಕೊಟ್ಟಿದ್ದಾರೆ. ಇವತ್ತು ನಾವರ ಹೆಜ್ಜೆ ಗುರುತುಗಳಲ್ಲಿ ನಾವು ಹೋಗಬೇಕಾಗಿದೆ. ಬಸವಾದಿ ಶರಣರ ತತ್ವಗಳನ್ನು ನಾವಿವತ್ತು ಹೆಚ್ಚು ಪ್ರಚಾರ ಮಾಡಬೇಕಾಗಿದೆ. ಅವರು ಮಡಿವಾಳರಿರ್ಬೋದು, ಹಡಪದರಿರ್ಬೋದು, ಯಾವುದೇ ಅಸ್ಪೃಶ್ಯ ಸಮುದಾಯ ಇರ್ಬೋದು, ಅವ್ರನ್ನೆಲ್ಲರನ್ನೂ ಕೂಡ ನಾವಿವತ್ತು ಅಪ್ಪಿಕೊಳ್ಳುವಂತಹ ಒಂದೇ ಒಂದು ಮಾರ್ಗ ಇದೆ ಅಂತ ಹೇಳಿದ್ರೆ ಅದು ಈ ವೇದಿಕೆಯ ಮೇಲೆ ಮಾತ್ರ ಸಾಧ್ಯ ಅಂತ ನಾನು